21 ಮಕ್ಕಳು ಪಾಕಿಸ್ತಾನದವರು ಬಾಂಗ್ಲಾದೇಶದವರು ಅಲ್ಲ. ಸತ್ತಿರೋ 21 ಮಕ್ಕಳು ಇದೇ ಭಾರತ ದೇಶದ ಪ್ರಜೆಗಳು. ಬಿಜೆಪಿ ಸರ್ಕಾರ ವಿರೋಧ ಮಾಡಿದ ಕೂಡಲೇ ದೇಶ ವಿರೋಧ ಮಾಡ್ತಾ ಇದೀವಿ ಅಂತ ಅಲ್ಲ. 21 ಜನ ಅಲ್ಲ, 1000 ಜನ ಸತ್ರು ನಾವು ನಿಮ್ಮನ್ನ ಮೂಸ್ ನೋಡಲ್ಲ. ನೀವಿರೋದ್ ಬರೀ ವೋಟ್ ಹಾಕಕ್ಕೆ, ನಾವು ಪೋಲರೈಸೇಷನ್ ಮಾಡ್ತೀವಿ, ವೋಟ್ ತಗಂತೀವಿ, ನಾವು ಗದ್ಗೆ ನಮ್ ಚೇರ್ ನಾವ್ ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತೀವಿ ಅನ್ನೋದನ್ನ ತೋರಿಸ್ತಿದ್ದಾರೆ. ಜನರಿಗೆ ಅರ್ಥ ಆಗಿದೆ. ಇದುವರೆಗಿನ ಇತಿಹಾಸದಲ್ಲಿ ಕಳೆದ 15 ವರ್ಷಗಳಲ್ಲಿ ಮೋದಿ ಎಷ್ಟು ಪ್ರೆಸ್ ಅನ್ನ ಅಡ್ರೆಸ್ ಮಾಡಿದ್ದಾರೆ, ಎಷ್ಟು ಮೀಡಿಯಾನ ಅಡ್ರೆಸ್ ಮಾಡಿದ್ದಾರೆ, ಏನ್ ಮಾತಾಡಿದ್ದಾರೆ. ಮಧ್ಯರಾತ್ರಿ ಬರ್ತಾರೆ ಕಂಟೆಂಟ್ ಕ್ರಿಯೇಟರ್, ವಿಡಿಯೋ ಕ್ರಿಯೇಟರ್ ತರ ಮಧ್ಯರಾತ್ರಿ ಬಂದು ನಿಮ್ ಮೊಬೈಲ್ ಹಿಡ್ಕೊಂಡು ಮಾತಾಡೋದು. ಯಾವ ಪುಣ್ಯಕ್ಕದು? ನಿಮ್ 4ನೇ ಅಂಗ ಅಲ್ವಾ ಮಾಧ್ಯಮ, 4th ಪಿಲ್ಲರ್ ಅಂತ ಕರಿತೀವಿ. ನಿಮ್ 4th ಪಿಲ್ಲರ್ ಇದ್ರಿಗೆ ಅಕೌಂಟಬಿಲಿಟಿ ಕೊಡ್ಲಿ. ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಎದೆ ಸೀಳಿದ್ರೆ 3 ಅಕ್ಷರ ಬರಲ್ಲ. ಆತ ಬಂದು ನೀಟ್ ವಿರುದ್ಧ ಹೋರಾಟ. ಎದೆ ಸೀಳಿದ್ರೆ 3 ಅಕ್ಷರ ಇದೆಯೋ 6 ಅಕ್ಷರ ಇದೆಯೋ ನೋಡ್ಕೊಂಡ್ ಬರಕ್ ಹೇಳಿ. ಎದೆಲೆಲ್ಲ ಅಕ್ಷರ ಇಲ್ಲದೆ ಇಷ್ಟೆಲ್ಲ ಸಾಧನೆ ಮಾಡ್ಬಿಟ್ರು. ಏನು ಇವ್ರಿಗೆ ಲಾಜಿಕಲ್ ಉತ್ತರಗಳು ಸಿಗಲ್ವಲ್ಲ. ಹಾಗೆಲ್ಲ ಇವ್ರು ಏನ್ ಮಾಡ್ತಾರೆ, ಹಿಂದೂ ಮುಸ್ಲಿಂ ತಂದಿಟ್ಬಿಡ್ತಾರೆ. ನೀವೇನ್ ಪ್ರಶ್ನೆ ಕೇಳಿದ್ರು ಅವ್ರ ಹತ್ರ ಇರೋದ್ ರೆಡಿ ಒಂದೇ ಉತ್ತರ: ಘಟ, ಟೋಪಿ, ಹಿಜಾಬ್. ಮೂರೇ ಅವ್ರಿಗೆ ಕಾಣಿಸಿ. ಘಟ, ಟೋಪಿ, ಹಿಜಾಬ್. ಸತ್ತಿರೋ 21 ಮಕ್ಕಳು ಪಾಕಿಸ್ತಾನದವರು ಬಾಂಗ್ಲಾದೇಶದವರು ಅಲ್ಲ. ಸತ್ತಿರೋ 21 ಮಕ್ಕಳು ಇದೇ ಭಾರತ ದೇಶದ ಪ್ರಜೆಗಳು. ಆ ಭಾರತ ದೇಶದ ಪ್ರಜೆಗಳು ಸತ್ತಾಗ ಅವರ ಸಾವಿಗೆ ನ್ಯಾಯ ಕೇಳೋದು, ಲಕ್ಷಾಂತರ ಭಾರತೀಯ ವಿದ್ಯಾರ್ಥಿಗಳ ಜೊತೆ ಚೆಲ್ಲಾಟ ಆಡ್ತಾ ಇರೋರು ವಿರುದ್ಧ ಧ್ವನಿ ಎತ್ತೋದು ದೇಶ ಪ್ರೇಮದ ಕೆಲಸ. ನಿಜವಾದ ದೇಶ ಪ್ರೇಮಿಗಳು ನಾವು. ನಿಜವಾದ ದೇಶ ಪ್ರೇಮಿಗಳು ಅಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಕಟ್ಕೊಂಡು ಡೆಲ್ಲಿನಲ್ಲಿ ಪ್ರೊಟೆಸ್ಟ್ ಮಾಡ್ತಿದಾರಲ್ಲ ಅವರು ನಿಜವಾದ ದೇಶ ಪ್ರೇಮಿಗಳು. ಅಟ್ಲೀಸ್ಟ್ ನಮ್ಮ ಕೈಲಾದಷ್ಟು ರೆಸಿಸ್ಟೆನ್ಸ್ ನ ತೋರಿಸ್ತಾ ಇದಾರಲ್ಲ, ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದಾರಲ್ಲ, 21 ವಿದ್ಯಾರ್ಥಿಗಳ ಸಾವಿಗೆ ನ್ಯಾಯ ಕೇಳ್ತಾ ಇದಾರಲ್ಲ, ಅವರೆಲ್ಲರೂ ನಿಜವಾದ ದೇಶ ಪ್ರೇಮಿಗಳು. ಯಾರ್ಯಾರು ವಿರೋಧ ಮಾಡ್ಕೊಂಡು, ಟ್ವೀಟ್ ಮಾಡ್ಕೊಂಡು, ಕಮೆಂಟ್ ಮಾಡ್ಕೊಂಡು, ಮೀಡಿಯಾ ಸಿಕ್ತು ಅಂದ ತಕ್ಷಣ ಬಾಯಿಗೆ ಬಂದಂಗೆ ಮಾತಾಡ್ತಿದಾರಲ್ಲ, ಅವರೆಲ್ಲ ಹುಸಿ ದೇಶ ಪ್ರೇಮಿಗಳು, ಹುಸಿ ರಾಷ್ಟ್ರವಾದಿಗಳು, ಜೊತೆಗೆ ಜನವಿರೋಧಿಗಳು. ಹೋಗಿದ್ರ ಸಂಸತ್ ಮೇಲೆ ದಾಳಿ ಮಾಡೋದಕ್ಕೆ? ಇವ್ರದೇ ಇಂಟೆಲಿಜೆನ್ಸ್ ಇದೆ ಅಲ್ಲ, ಸಂಸತ್ ಮೇಲೆ ದಾಳಿ ಮಾಡಿದ್ರೆ ಇವ್ರಿಗೆ ಗೊತ್ತಾಗಲ್ವಾ? ಈಗ ನಾವು ಇಲ್ಲಿ ನಮ್ಮ ಕರ್ನಾಟಕದಲ್ಲೇನೋ ಪ್ರತಿಭಟನೆ ನಡೀತಾ ಇರುತ್ತೆ, ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ ಅಂತ ರೈತರು ಹೇಳ್ತಾರೆ. ಹಂಗಂತ ನಾವು ರೈತರನ್ನೆಲ್ಲ ಭಯೋತ್ಪಾದಕರು ಅಂತ ಕರೆಯಕ್ಕಾಗತ್ತಾ? ಇಲ್ಲಿ ಜಿಲ್ಲಾ ಕಚೇರಿ ಮುತ್ತಿಗೆ ಹಾಕ್ತೀವಿ ಅಂತ ಹೇಳ್ತೀವಿ. ಹಂಗಾದ್ರೆ ನೀವು ಎಲ್ಲ ರೈತರನ್ನು, ಎಲ್ಲ ಹೋರಾಟಗಾರರನ್ನು ದೇಶ ವಿರೋಧಿಗಳು, ಭಯೋತ್ಪಾದಕರು ಅಂತ ಕರಿತೀರಾ? ಬಿಜೆಪಿ ಸರ್ಕಾರ ವಿರೋಧ ಮಾಡಿದ ಕೂಡಲೇ ದೇಶನ್ ವಿರೋಧ ಮಾಡ್ತಾ ಇದೀವಿ ಅಂತ ಅಲ್ಲ. ಬಿಜೆಪಿ ಕಾಂಗ್ರೆಸ್ ಹೆಂಗೋ, ಆಮ್ ಆದ್ಮಿ ಪಾರ್ಟಿ ಹೆಂಗೋ, JDS ಹೆಂಗೋ, ಬಿಜೆಪಿನೂ ಒಂದು ಪಕ್ಷ ಅಷ್ಟೇ. ನೀವ್ ಯಾಕೆ ಬಿಜೆಪಿನ ವಿರೋಧ ಮಾಡಿದ ತಕ್ಷಣ ಇಡೀ ದೇಶನ ವಿರೋಧ ಮಾಡ್ದಂಗೆ ನೀವು ಮಾಡ್ತಿದ್ದೀರಾ? ಅಲ್ಲಿ ಹೋರಾಟ ಮಾಡ್ತಾ ಇರೋದು ದೇಶದ ಮಕ್ಕಳು. ಬಿಜೆಪಿ ಅರ್ಥ ಮಾಡ್ಕೊಳ್ಬೇಕು. ಯಾರು ಪುಲ್ವಾಮಾ ಅಟ್ಯಾಕ್ ನೀವು ಮಾಡಿಸಿದಾಗ, ಪುಲ್ವಾಮಾ ಅಟ್ಯಾಕ್ ಆದಾಗ, ನೀವು ಆಪರೇಷನ್ ಮಾಡಿದಾಗ, ಬೇರೆ ಬೇರೆ ಸಂದರ್ಭಗಳಲ್ಲಿ ನಿಮಗೆ ಚಪ್ಪಾಳೆ ತಟ್ಟಿ ನಿಮಗೆ ಡಿಜಿಟಲ್ ಮೀಡಿಯಾದಲ್ಲಿ ಒಂದು ಹೈಪನ್ನ ಕೊಟ್ಟವರು ಇದೇ ಯೂತ್ಸು. ಅದೇ ಯೂತ್ಸ್ ಇವತ್ತು ಅಕೌಂಟಬಿಲಿಟಿಯನ್ನು ಕೇಳಿದ್ರೆ ಅವರು ನೀವು ದೇಶದ್ರೋಹಿಗಳಂತಿದ್ದೀರಾ. ಇದು ನಿಮ್ಮ ವಿಮುಖ ನೀತಿನ ತೋರಿಸುತ್ತೆ. ಹೌದು, ಯೂತ್ಸ್ ಹೇಳ್ತಾ ಇದ್ದಾರೆ, ಯೂತ್ಸಿಗೆ ತಪ್ಪಿನ ಅರಿವಾಗಿದೆ. ಇವರು ಬರೀ ಹಿಂದೂ ಮುಸ್ಲಿಂ ಪ್ರಾಪಗಂಡಾ ಬಿಲ್ಡ್ ಮಾಡಿಕೊಂಡು ವೋಟ್ಗಳನ್ನು ಎಷ್ಟು ಸಾಧ್ಯ ಅಷ್ಟು ಸೆಳೆಯಕ್ಕೆ ನೋಡ್ತಾ ಇದ್ರು, ಸೆಳೆದಿದ್ರು, ವಿಷ ತುಂಬ್ತಾ ಇದ್ರು. ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ದಿನ ಏನು ಕೆಲಸ ಅಂತ ಹೇಳಿದ್ರೆ ದಿನ ಫಾರ್ವರ್ಡ್ ಮೆಸೇಜ್ಗಳನ್ನ ಕಳಿಸೋದು. ಆ ಫಾರ್ವರ್ಡ್ ಮೆಸೇಜ್ಗಳನ್ನ ಓದಿ 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 ಮಕ್ಕಳ ಮೈಂಡಲ್ಲೆಲ್ಲ ಹಂಗೆ ಕೂತ್ಕೊಂಡ್ಬಿಟ್ಟಿತ್ತು, ವೋಟ್ ಹಾಕ್ತಿದ್ರು ಯೂತ್ಸು. ಇವತ್ತು ಅವ್ರಿಗೆ ಅರ್ಥ ಆಗಿದೆ, ನೀವು 21 ಜನ ಅಲ್ಲ, 1000 ಜನ ಸತ್ರು ನಾವು ನಿಮ್ಮನ್ನ ಮೂಸ್ ನೋಡಲ್ಲ. ನೀವಿರೋದ್ ಬರೀ ವೋಟ್ ಹಾಕಕ್ಕೆ, ನಾವು ಪೋಲರೈಸೇಷನ್ ಮಾಡ್ತೀವಿ, ವೋಟ್ ತಗಂತೀವಿ, ನಾವು ಗದ್ಗೆ ನಮ್ಮ ಚೇರ್ ನಾವು ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತೀವಿ, ನಾವು ಮಾಡೋದಿಷ್ಟೇ ಅನ್ನೋದನ್ನ ತೋರಿಸ್ತಿದ್ದಾರೆ. ಜನರಿಗೆ ಅರ್ಥ ಆಗಿದೆ. ಯಾವತ್ತು ನೀವು ಹೋಗ್ಬಿಟ್ಟು ನಾನು ಹಿಂಗೆ ಲೋಗೋ ಹಿಡ್ದಿದ್ದೀರಲ್ವಾ, ಈ ಥರ ಮೈಕ್ ಹಿಡಿದು ನೋಡ್ಲಿ. ಇದುವರೆಗಿನ ಇತಿಹಾಸದಲ್ಲಿ ಕಳೆದ 15 ವರ್ಷಗಳಲ್ಲಿ ಮೋದಿ ಎಷ್ಟು ಪ್ರೆಸ್ ಅನ್ನ ಅಡ್ರೆಸ್ ಮಾಡಿದ್ದಾರೆ, ಎಷ್ಟು ಮೀಡಿಯಾನ ಅಡ್ರೆಸ್ ಮಾಡಿದ್ದಾರೆ, ಏನ್ ಮಾತಾಡಿದ್ದಾರೆ. ಜನ ಮೂರ್ಖರಲ್ಲ, ಸಾಕಾಗೋಗಿದೆ ಅವ್ರಿಗೆ ನೋಡಿ ನೋಡಿ. ಮಧ್ಯರಾತ್ರಿಲಿ ಬರ್ತಾರೆ ಕಂಟೆಂಟ್ ಕ್ರಿಯೇಟರ್, ವಿಡಿಯೋ ಕ್ರಿಯೇಟರ್ ತರ ಮಧ್ಯರಾತ್ರಿಲಿ ಬಂದು ನಿಂಗೆ ಮೊಬೈಲ್ ಹಿಡ್ಕೊಂಡು ಮಾತಾಡೋದು. ಯಾವ ಪುಣ್ಯಕ್ಕದು? ಬಂದು ಮಾತಾಡ್ಲಿ. ನಿಮ್ಮ 4ನೇ ಅಂಗ ಅಲ್ವಾ ಮಾಧ್ಯಮ, 4th ಪಿಲ್ಲರ್ ಅಂತ ಕರಿತೀವಿ. ನಿಮ್ಮ 4th ಪಿಲ್ಲರ್ ಇದ್ರಿಗೆ ಅಕೌಂಟಬಿಲಿಟಿ ಕೊಡ್ಲಿ. ಯಾಕೆ ಸಾಧ್ಯ ಆಗ್ತಿಲ್ಲ? ಯಾಕಂದ್ರೆ ಮಾಡಿರೋ ತಪ್ಪು ಅನ್ನೋ ಅರಿವು ಅವ್ರ ಕಾನ್ಶಿಯಸ್ಗೂ ಅನ್ನಿಸ್ತಿದೆ. ಖಂಡಿತವಾಗ್ಲೂ ನೋಡಿ, JP ಮೂವ್ಮೆಂಟ್ ಬಿಲ್ಡ್ ಆಗಿದ್ದು ಎಲ್ಲಿಂದ? ಇದೇ ಯುವಜನ ಮತ್ತು ವಿದ್ಯಾರ್ಥಿಗಳಿಂದ. ಈ ದೇಶದಲ್ಲಿ ಎಮರ್ಜೆನ್ಸಿ ಮೂಮೆಂಟ್ ಆಗಿರಲಿ ಅಥವಾ ಫ್ರೀಡಮ್ ಸ್ಟ್ರಗಲ್ ಆಗಿರಲಿ, ಸ್ವಾತಂತ್ರ್ಯ ಸಂಗ್ರಾಮ ಆಗಿರಲಿ, ಇವೆಲ್ಲವನ್ನ ಶುರು ಮಾಡಿರುವಂಥದ್ದು ವಿದ್ಯಾರ್ಥಿ ಮತ್ತು ಯೂತ್ಸ್, ಯುವಜನ ಚಳುವಳಿ. ಆ ತರಹದ ಮತ್ತೊಂದು ಈ ಅನ್ಅಫಿಷಿಯಲ್ ಎಮರ್ಜೆನ್ಸಿ ಏನು ಬಿಜೆಪಿ ಘೋಷಣೆ ಮಾಡಿದೆ, ಅನ್ಅಫಿಷಿಯಲ್ ಏನು ಎಮರ್ಜೆನ್ಸಿ ಆಗಿದೆ, ಇದರ ವಿರುದ್ಧ ಖಂಡಿತವಾಗ್ಲೂ ಕೂಡ ಯೂತ್ಸ್ ಒಂದು ಸರಿಯಾದ ಉತ್ತರವನ್ನ ಕೊಡ್ತಾರೆ. ಅದಕ್ಕೆ ಈಗ ರಾಷ್ಟ್ರ ಸಾಕ್ಷಿ ಆಗ್ತಿದೆ. ಅವ್ರು ಚಿಕ್ಕಮಗಳೂರು ಜಿಲ್ಲೆನಲ್ಲಿ
ಒಬ್ಬ ಇಂಜಿನಿಯರ್, ಒಬ್ಬ ಸೈಂಟಿಸ್ಟ್, ಮುಸಲ್ಮಾನ್ ಹುಡುಗ ತಂದೆ ಅದೊಂದು ಏರೋನಾಟಿಕಲ್ ಕಂಪನಿ ಸ್ಟಾರ್ಟ್ ಮಾಡಿದ್ದಾನೆ. ದಯವಿಟ್ಟು ಹೋಗ್ಬಿಟ್ಟು ಅವನ್ನ ಒಂದ್ಸತಿ ಭೇಟಿ ಮಾಡಿಕೊಂಡು ಎದೆ ಸೀಳಿದ್ರೆ 3 ಅಕ್ಷರ ಇದೆಯೋ 6 ಅಕ್ಷರ ಇದೆಯೋ ನೋಡ್ಕೊಂಡು ಬರಕ್ಕೆ ಹೇಳಿ. ಈ ದೇಶದ ಮೊದಲ ಶಿಕ್ಷಣ ಸಚಿವರು ಯಾರು? ಮೌಲಾನಾ ಅಬುಲ್ ಕಲಾಂ ಆಜಾದ್, ಅವರು ಕೂಡ ಒಬ್ಬರು ಮುಸಲ್ಮಾನರು. APJ ಅಬ್ದುಲ್ ಕಲಾಂ ಅವರು ಕೂಡ ಮುಸಲ್ಮಾನರು. ನಮ್ಮ ಕನ್ನಡ ಭಾಷೆಗೆ ಇಡೀ ವಿಶ್ವದಲ್ಲಿ ಮಾನ್ಯತೆಯನ್ನು ತಂದುಕೊಟ್ಟಂತಹ ನಮ್ಮ ದಸರಾವನ್ನು ಉದ್ಘಾಟನೆ ಮಾಡಿದಂಥ ಬೂಕರ್ ಪ್ರಶಸ್ತಿ ವಿಜೇತೆ ಯಾರು ಅಂತ ಹೇಳಿದ್ರೆ ನಮ್ಮಂಗೆ ಕನ್ನಡ ಒಂದು ಸಾಬ್ರು ಹೆಣ್ಮಗಳು ಬಾನು ಮುಷ್ತಾಕ್ ಅವರು. ಎದೆಲೆಲ್ಲ ಅಕ್ಷರ ಇಲ್ಲದೆ ಇಷ್ಟೆಲ್ಲ ಸಾಧನೆ ಮಾಡಿಬಿಟ್ರು. ಏನು ಸಿಗಲ್ವಲ್ಲ, ಏನು ಇವ್ರಿಗೆ ಲಾಜಿಕಲ್ ಉತ್ತರಗಳು ಸಿಗಲ್ವಲ್ಲ, ಆಗೆಲ್ಲ ಇವ್ರೇನು ಮಾಡ್ತಾರೆ? ಹಿಂದೂ ಮುಸ್ಲಿಂ ತಂದಿಟ್ಬಿಡ್ತಾರೆ. ಏನು ಗೊತ್ತವ್ರಿಗೆ? BJP ಅವ್ರಿಗೆ ಗೊತ್ತಿರೋದು 3 ವಿಷಯ. ನೀವು ರೈತರ ಬಗ್ಗೆ ಕೇಳಿ, ನೆಹರು, ಪಾಕಿಸ್ತಾನ, ಸಾಬ್ರು 3 ತಂದು ಬಿಡ್ತಾರೆ. ನೀವು ವಿದ್ಯಾರ್ಥಿ ಸಮಸ್ಯೆಗಳ ಬಗ್ಗೆ ಪ್ರಶ್ನೆ ಎತ್ತಿ ಅದೇ ತಗೊಂಬಂದಿಡ್ತಾರೆ. ನೀವು ಯಾವುದೋ ಪಾಲಿಸಿ ಬಗ್ಗೆ ಕೇಳಿ, GDP ಬಗ್ಗೆ ಕೇಳಿ, ರಾಜ್ಯಕ್ಕೆ ಯಾಕೆ GST ಬರ್ತಿಲ್ಲ ಅಂತ ಕೇಳಿ, ನೀವೇನು ಪ್ರಶ್ನೆ ಕೇಳಿದ್ರು ಅವ್ರ ಹತ್ರ ಇರೋದು ರೆಡಿ ಒಂದೇ ಉತ್ತರ: ಗಡ್ಡ, ಟೋಪಿ, ಹಿಜಾಬು. ಇವು 3 ಅವ್ರಿಗೆ ಕಾಣಿಸೋದು. PUCಗೆ ವ್ಯಾಲ್ಯೂನೇ ಇಲ್ದಂಗೆ ಆಗೋಗಿದೆ. ಇಂಜಿನಿಯರಿಂಗ್ ಮಾಡಿದ್ರು ಒಳ್ಳೆ ಜಾಬ್ ಇಲ್ಲ, ಡಿಗ್ರಿ ಮುಗಿಸಿದ್ರು ಸರಿಯಾದ ಕೆಲಸನೇ ಸಿಗ್ತಿಲ್ಲ, ಮಾಸ್ಟರ್ ಡಿಗ್ರಿ ಮಾಡಿ ಮನೇಲೇ ಇರೋ ಹಾಗಾಗಿದೆ. ಹಾಗಾದ್ರೆ ನಾವು ಓದಿದ್ದು ಸುಮ್ನೆನಾ? ಅಯ್ಯೋ, ಮುಂದೇನ್ ಮಾಡೋದು? ಚಿಂತಿಸಬೇಡಿ, ನಿಮ್ಮ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಲು ಕಾಫಿ ನಾಡಿಗೆ ಬರ್ತಿದೆ ಅಕ್ಷಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್. ಚಿಕ್ಕಮಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಏವಿಯೇಷನ್ ಹಾಗೂ ಫ್ಯಾಷನ್ ಡಿಸೈನ್ ಪರಿಚಯಿಸುತ್ತಿರುವ ಏಕೈಕ ಸಂಸ್ಥೆ. ಈಗಾಗಲೇ ಸಾವಿರಾರು ಮಂದಿ ಪ್ರಖ್ಯಾತ ಏರ್ಪೋರ್ಟ್ ಹಾಗೂ ಏರ್ಲೈನ್ಸ್ಗಳಲ್ಲಿ ಭವಿಷ್ಯ ರೂಪಿಸಿಕೊಂಡಿದ್ದಾರೆ. ಫ್ಯಾಷನ್ ಡಿಸೈನಿಂಗ್, ಮಾಡೆಲಿಂಗ್ ಕ್ಷೇತ್ರದಲ್ಲೂ ಕಮಾಲ್ ಮಾಡಿದ್ದಾರೆ. ಕೇವಲ 6 ತಿಂಗಳ ಅಥವಾ 1 ವರ್ಷ ಕೋರ್ಸ್ ಅಲ್ಲಿ ಜಾಯ್ನ್ ಆಗಿ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ. ಇದೇ ಜುಲೈ 9ರಿಂದ ಕೋರ್ಸ್ಗಳು ಪ್ರಾರಂಭವಾಗಲಿವೆ. ನಿಮ್ಮ ಭವಿಷ್ಯ ರೂಪಿಸಲಿರುವ ಕೋರ್ಸ್ಗಳು ಹೀಗಿವೆ: ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನ್ ಅಂಡ್ ಮಾಡೆಲಿಂಗ್, ಡಿಪ್ಲೊಮಾ ಇನ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್, ಡಿಪ್ಲೊಮಾ ಇನ್ ಲಾಜಿಸ್ಟಿಕ್ಸ್ ಅಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, ಬಿಸಿನೆಸ್ ಅಕೌಂಟಿಂಗ್ ಅಂಡ್ ಟ್ಯಾಕ್ಸೇಷನ್. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.